ಬೆಂಗಳೂರಲ್ಲಿ ಮತ್ತೆ ಸರಗಳ್ಳತನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುವುದಕ್ಕೆ ಶುರುವಾಗಿದೆ. ನಗರದಲ್ಲಿ ಖತರ್ನಾಕ್ ಸರಗಳ್ಳನೊಬ್ಬ ಮತ್ತೆ ಆಕ್ಟಿವ್ ಆಗಿದ್ದಾನೆ. ಕುಖ್ಯಾತ ಸರಗಳ್ಳ ಅಚ್ಯುತ್ ಗಣಿ ಮತ್ತೆ ಆಕ್ಟಿವ್ ಆಗಿದ್ದಾನೆ. ಈತನ ಹಿನ್ನೆಲೆಯನ್ನು ಕೆದಕಿದರೆ ಈತ ಸರಗಳ್ಳತನದಲ್ಲೇ ಸೆಂಚುರಿ ಬಾರಿಸಿದವನೀತ. ಒಂದೇ ದಿನ 3 ಕಡೆ ಸರಗಳ್ಳತನ ಮಾಡಿದ್ದಾನೆ. ಸದ್ಯ ಪೊಲೀಸರು ಆತನಿಗಾಗಿ ಹುಡುಕ್ತಾ ಇದ್ದಾರೆ. ಅಚ್ಯುತ್ ಗಣಿ ಎಂಬ ಕುಖ್ಯಾತ ಸರಗಳ್ಳ ಮತ್ತೆ ಆಕ್ಟಿವ್ ಆಗಿರೋ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿದೆ. ನಗರದಲ್ಲಿ ಸರಗಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈ ಅಚ್ಯುತ್ ಗಣಿಯ ಹಿನ್ನೆಲೆ ಏನು, ಯಾವಾಗ ಈತ ರಿಲೀಸ್ ಆಗಿದ್ದ ಮತ್ತು ಸದ್ಯ ಪತ್ತೆಯಾಗ್ತಿರುವಂತ ಪ್ರಕರಣದಲ್ಲಿ ಆತನ ಪಾತ್ರ ಎಷ್ಟಿದೆ? ಬೆಂಗಳೂರಿನಲ್ಲಿ ನಟೋರಿಯಸ್ ಕಳ್ಳ ಮತ್ತೆ ಆಕ್ಟಿವ್ ಆಗಿದ್ದಾನೆ. ಈತ ಚೈನ್ ಸ್ನ್ಯಾಚಿಂಗ್ ನಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಈತ ಒಂದು ಬಾರಿ ಕಳ್ಳತನ ಮಾಡಿದಂತಹ ಸಂದರ್ಭದಲ್ಲಿ 4-5 ಪ್ಲೇಸ್ಗಳಲ್ಲಿ ಏಕಾಏಕಿ ಕಳ್ಳತನ ಮಾಡಿ ಅದಾದ ಬಳಿಕ 1 ತಿಂಗಳು ಆ ಜಾಗದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಆತ ವಾಸವನ್ನ ಮಾಡ್ತಾ ಇದ್ದ. ಈ ಹಿಂದೆ ಅಂದ್ರೆ 2018ರಲ್ಲಿ ಆತನನ್ನ ಒಬ್ರು ಕಾನ್ಸ್ಟೇಬಲ್ ಅರೆಸ್ಟ್ ಮಾಡ್ತಾರೆ, ಅಂದ್ರೆ ಹಿಡಿತಾರೆ. ಅದಾದ ಬಳಿಕ ಆತನನ್ನ ಮಹಜರ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತನ ಕಾಲಿಗೆ ಗುಂಡೇಟನ್ನ ಕೂಡ ಪೊಲೀಸರು ಹೊಡಿತಾರೆ. ಸುಮಾರು ಕೇಸ್ ಇರುತ್ತೆ. ಆ ಸಂದರ್ಭದಲ್ಲಿ ಆತ ಏನು ಅರೆಸ್ಟ್ ಆಗಿರ್ತಾನೆ, ಆತನ ಮೇಲೆ ಸುಮಾರು 100ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣ ಭಾಗಿಯಾಗಿರೋದು ದೃಢಪಟ್ಟಿರುತ್ತೆ. ಅದಾದ ಬಳಿಕ ಆತ ಜೈಲಿನಿಂದ ರಿಲೀಸ್ ಆಗ್ತಾನೆ. ರಿಲೀಸ್ ಆದ ಬಳಿಕವೂ ಮತ್ತೆ ಆತ ತನ್ನ ಕಳ್ಳತನ ಪ್ರಕರಣವನ್ನ ಮುಂದುವರಿಸ್ತಾ ಹೋಗ್ತಾನೆ. ಬನಶಂಕರಿಯಲ್ಲೂ ಕೂಡ ಆತನ ವಿರುದ್ಧ ಒಂದು ಕಳ್ಳತನ ಕೇಸ್ ಕೂಡ ದಾಖಲಾಗುತ್ತೆ. ಅದಾದ ಬಳಿಕ ಈಗ ಮತ್ತೆ ಆತ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದ್ದಾನೆ. ಅದರಲ್ಲೂ ಕೂಡ ಗಿರಿನಗರ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಆತ ಆಕ್ಟಿವ್ ಆಗಿರುವಂಥದ್ದು. ಈತ ಬ್ಲಾಕ್ ಕಲರ್ ಪಲ್ಸರ್ ಏನಿದೆ, ಪಲ್ಸರ್ ಅಲ್ಲಿ ಬಂದು ಏಕಾಏಕಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ಮಹಿಳೆಯ ಸರವನ್ನ ದೋಚುವಂತಹ ಕೆಲಸವನ್ನ ಮಾಡ್ತಾನೆ. ಈಗಾಗಲೇ ಈತನ ಮೇಲೆ ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. ಸುಮಾರು 100ಕ್ಕೂ ಅಧಿಕ ಕೇಸ್ಗಳು ಈತನ ವಿರುದ್ಧ ಇದೆ. ಹಾಗಾಗಿ ಇದೆಲ್ಲ ಒಂದ್ ಕಡೆ ಪೊಲೀಸರಿಗೂ ಕೂಡ ತಲೆನೋವು ಅಂತ ಹೇಳಿ. ಈ ಹಿಂದೆ ಏನು ಚೈನ್ ಸ್ನ್ಯಾಚಿಂಗ್ ಸ್ವಲ್ಪ ಕಡಿಮೆ ಆಗಿತ್ತು, ಆದ್ರೆ ಈಗ ಮತ್ತೆ ಆಕ್ಟಿವ್ ಆಗಿರೋದ್ರಿಂದ ಆತನ ಪತ್ತೆಗಾಗಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ರಕ್ಷತ್, ಧನ್ಯವಾದ ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.